ಸಾಂಬಾರ್ ಪೌಡರ್ ಮಾಡಿ ಉಪ್ಪಿಟ್ಟು ಮತ್ತು ಗೋಧಿ ಹಿಟ್ಟನ್ನು ಕೂಡ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಲಾಗ್ನ ಟೆರೆಸ್ ಮೇಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮು ಬೆಳಗ್ಗೆ 6 ಗಂಟೆ ಆಗಿದೆ. ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ಇವಾಗಿನ ಸನ್ರೈಸ್ ಆಗ್ತಾ ಇತ್ತು. ಪಾಪು ಬೆಳಗ್ಗೆ ಬೇಗ ಎದ್ದಿದ್ದ, ಅದಕ್ಕೆ ಅವನ ಜೊತೆನೂ ನಾನು ಎದ್ದೇಳಬೇಕಾಗುತ್ತೆ. ನನಗೆ ಡೈಲಿನೂ ಏನು ಇದೇ ಟೈಮಿಂಗ್ ಎದ್ದೇಳಬೇಕು ಅಂತ ಏನು ಫಿಕ್ಸ್ ಟೈಮಿಂಗ್ಸ್ ಏನಿಲ್ಲ. ಪಾಪು ಯಾವಾಗ ಎದ್ದೇಳ್ತಾನೋ ಅವಾಗ ಎದ್ದೇಳ್ತೀನಿ. ಕೆಲವೊಂದು ಸಲ 5 ಗಂಟೆಗೂ ಎದ್ದೇಳ್ತಾನೆ, 6 ಗಂಟೆ, 7 ಗಂಟೆ ಆ ರೀತಿಯೂ ಎದ್ದೇಳ್ತಾನೆ. ಅವನು ಯಾವಾಗ ಎದ್ದೇಳ್ತಾನೋ ಆವಾಗಲೇ ನಾನು ಕೂಡ ಎದ್ದೇಳೋದು. ಇವಾಗ ಟೆರೆಸ್ ಮೇಲಿರೋ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ. ಮಳೆ ಮತ್ತು ಬಿಸಿಲು ಗಾಳಿ ಎಲ್ಲ ಚೆನ್ನಾಗಿರೋದಕ್ಕೆ. ಅಮ್ಮ ಜಾಸ್ತಿ ಹೂವಿನ ಗಿಡಗಳು ಹಾಕೊಂಡಿದ್ದೆ, ಸ್ವಲ್ಪ ಸೊಪ್ಪು ಹಾಕೊಂಡಿದ್ದೆ ಅಷ್ಟೇ. ಡೈಲಿ ಪೂಜೆಗೆ ಹೂವು ಇಲ್ಲೇ ಕಿತ್ಕೊಬಂದು ನಾವು ಪೂಜೆ ಮಾಡ್ತೀವಿ. ಆರಾಮಾಗಿ ಡೈಲಿಗೆ ಎಷ್ಟು ಬೇಕೋ, ಪೂಜೆಗೆ ಎಷ್ಟು ಬೇಕೋ ಅಷ್ಟು ಹೂವು ಆಗ್ತವೆ. ಇಲ್ಲಿ ನಾಯಿ ಫುಲ್ ಹೈಟಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಆ ಕಡೆ ಈ ಕಡೆ ಜರುಗಿದ್ರು ಸ್ವಲ್ಪ ಬಿದ್ದೋಗೋ ಥರ ಐತೆ. ಡೈಲಿ ನೋಡಿದ್ರು ಇದೇ ಪೊಸಿಷನ್ ಸಾಂಬಾರ್ ಪೌಡರ್ ಅದಕ್ಕೆ ಒಂದು ಹಂಗೆ ವಿಡಿಯೋ ಮಾಡ್ಕೊಂಡೆ ಅಷ್ಟೇ. ಇದಕ್ಕೆ ಮೆಂತ್ಯ ಕಾಳು, ಕರಿಬೇವು ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ತೊಗರಿಬೇಳೆ ಮತ್ತು ಹೆಸರು ಬೇಳೆ, ಚಕ್ಕೆ, ಲವಂಗ, ಯಾಲಕ್ಕಿ ಮತ್ತು ಅನಾನಸ್ ಹೂವು, ಅಕ್ಕಿ, ಮೆಂತ್ಯ ಕಾಳು ಇದೆಲ್ಲ ಹಾಕಿ ಹುರಿದು ರೆಡಿ ಮಾಡಿರೋದು. ಇದು ಸಾಂಬಾರು ಪೌಡರ್ ಮಾಡೋಕ್ಕೆ ಇದನ್ನೆಲ್ಲ ಹಾಕ್ತೀವಿ. ನಾವು ಯಾವಾಗ ಡೈಲಿ ಸಾಂಬಾರು ಮಾಡ್ತೀವಲ್ಲ ಅದಕ್ಕೆ ಇದೇ ಪೌಡರ್ನೇ ಹಾಕೋದು. ಇದಕ್ಕೆಲ್ಲ ನಾವು ಮೆಣಸಿನ್ಕಾಯಿ ಎಲ್ಲ ಹಾಕೋದಿಲ್ಲ. ಖಾರದ ಪುಡಿ ಸಪ್ರೇಟ್ ಮಾಡ್ಕೊತೀವಿ ಮತ್ತು ಸಾಂಬಾರು ಪುಡಿ ಸಪ್ರೇಟ್ ಮಾಡ್ಕೊತೀವಿ. ಇದನ್ನು ನಾವು ಸಾಂಬಾರು ಪುಡಿ ಅಂತ ಕರಿತೀವಿ. ನಾನೆಲ್ಲ ವಿಡಿಯೋದಲ್ಲಿ ಸಾಂಬಾರು ಪೌಡರ್ ಅಂತ ಹೇಳ್ತೀನಲ್ವ, ಅದಕ್ಕೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಹುರಿದು, ಹಾಗೆ ಅರಿಶಿನ ಕೊಂಬನ್ನ ಹಾಕಿ ಅದನ್ನು ಸ್ವಲ್ಪ ಕುಟ್ಟು ಪುಡಿ ಮಾಡಿ ಅದಾದಮೇಲೆ ಅದನ್ನು ಮಿಕ್ಸ್ ಮಾಡಿ ಹಾಕಿಸ್ತೀವಿ. ಇಷ್ಟೇ ನಾವು ಸಾಂಬಾರು ಪೌಡರ್ಗೆ ಹಾಕೋದು. ಟೈಮು ಯಾವಾಗಾದರೂ ಆದರೆ ಇದ್ರ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಅಂದರೆ ಈ ಪೌಡರ್ ಹೇಗೆ ಮಾಡೋದು ಅಂತ, ಏನೇನು ಹಾಕಬೇಕು, ಎಷ್ಟೆಷ್ಟು ಮೆಜರ್ಮೆಂಟಲ್ಲಿ ಹಾಕಬೇಕು ಅಂತ ಯಾವಾಗಾದರೂ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಆಲ್ರೆಡಿ ಮಾಡಿಟ್ಬಿಟ್ಟಿತ್ತು. ನಿನ್ನೆನೇ ಆಗಿದ್ರೆ ವಿಡಿಯೋ ಮಾಡ್ಕೋಬೇಕಾಗಿತ್ತು, ಬಟ್ ಆಗಲಿಲ್ಲ. ಅದಕ್ಕೆ ಇವಾಗೇ ಹೇಳ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮತ್ತು ಮೆಣಸಿನ್ಕಾಯಿ ಬೋಂಡ, ಹಾಗೆ ಸ್ವಲ್ಪ ಸ್ವೀಟ್ ಹಾಕ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡಾದಮೇಲೆ ಇವಾಗ ಮನೇಲಿ ಬೆಲ್ಲಹಣ್ಣಿದ್ವು, ಅದನ್ನು ಕುಟ್ಟಿ ಬೆಲ್ಲದ ಜೊತೆ ಮಿಕ್ಸ್ ಮಾಡಿ ಒಂದು 15 ನಿಮಿಷ ಇಟ್ಟು ಅದಾದಮೇಲೆ ತಿನ್ನಬೇಕು. ಅದಕ್ಕೆ ಇವಾಗ ಕುಟ್ಕೊಂಡು ಬಂದಿದ್ದೀನಿ. ಇದನ್ನು ಹಂಗೆ ಎಲ್ಲ ಮುರಿಯೋದಕ್ಕೆ ಬರೋದಿಲ್ಲ, ಕುಟ್ಟಬೇಕು. ಯಾಕಂದರೆ ಹೊರಗಡೆ ಗಟ್ಟಿ ಇರುತ್ತೆ. ಇದನ್ನು ಕುಟ್ಟಬೇಕು, ಇಲ್ಲಾಂದರೆ ಜೋರಾಗಿ ಹೊಡಿಬೇಕು, ಆವಾಗಲೇ ಅದು ಸೀಳೋದು. ಇವಾಗ ಅದನ್ನು ಓಪನ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಇಂಗ್ಲೀಷಲ್ಲಿ ವುಡ್ ಆ್ಯಪಲ್ ಅಂತ ಕರೀತಾರೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನಮ್ಮ ಕಡೆ ಅಂದರೆ ಇಲ್ಲಿ ಪರಶಾಂಪುರ ಆ ಕಡೆ ಎಲ್ಲ ಸ್ವಲ್ಪ ಸಿಗಲ್ಲ. ಹಿರಿಯೂರು ಮತ್ತು ಹೊಸದುರ್ಗ ಆ ಕಡೆ ಆದರೆ ಸ್ವಲ್ಪ ಮರಗಳು ಜಾಸ್ತಿ ಇದ್ದಾವೆ, ಅಲ್ಲಿ ಸಿಗ್ತವೆ. ನಮ್ಮ ದೊಡ್ಡಮ್ಮರ ಹೊಲದಾಗೆ ಈ ಗಿಡ ಹಾಕಿದ್ದಾರೆ. ತುಂಬ ವರ್ಷದಿಂದ ಇದೆ ಆ ಗಿಡ, ನಾವು ಚಿಕ್ಕವರಿದ್ದಾಗಿಂದನೂ ಇದೆ. ಅಲ್ಲಿಂದ ತೊಗೊಬಂದು ಅವಾಗವಾಗ ಮಾಡ್ಕೊಂಡು ತಿಂತಾಯಿರ್ತೀವಿ. ಇಲ್ಲಿ ಜ್ಯೂಸ್ ಆದರೂ ಮಾಡ್ತೀವಿ, ಇಲ್ಲಾಂದರೆ ಈ ರೀತಿ ಬೆಲ್ಲ ಹಾಕಿ ಕಲಸಿ ತಿಂತೀವಿ. ಈ ಬೆಲ್ಲದ ಪುಡಿನ ಇವಾಗ ಹಾಕ್ತಾಯಿದ್ದೀನಿ. ಇದು ಅಂಗನವಾಡೀಲಿ ಬೆಲ್ಲದ ಪುಡಿ ಕೊಡ್ತಾರಲ್ವ, ಆರ್ಗ್ಯಾನಿಕ್ಕು. ಸ್ವಲ್ಪ ಕಲರು ಬ್ಲ್ಯಾಕ್ ಕಲರ್ ಬಂದುಬಿಡುತ್ತೆ ಏನಾದರೂ ಹಾಕ್ಬಿಟ್ರೆ, ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಇದರಲ್ಲಿ ರೀಸೆಂಟಾಗಿ ಅಕ್ಕಿ ಪಾಯಸ ಕೂಡ ಮಾಡಿದ್ದೆ, ಅದ್ರದ್ದು ಶಾರ್ಟ್ಸಲ್ಲಿ ಹಾಕ್ತೀನಿ. ಬಟ್ ಕಲರ್ ಮಾತ್ರ ಬ್ಲ್ಯಾಕ್ ಅಂತ ಕಾಣುತ್ತೆ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳ್ತಾರೆ. ಅದನ್ನು ಇವಾಗ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಣ್ಣ ಬೌಲಲ್ಲಿ ಕಲ್ಸೋಕ್ಕಾಗಲಿಲ್ಲ ಅಂತ ದೊಡ್ಡದು ಬಟ್ಲಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಸಿಟಿಲಿ ಕೂಡ ಈ ಹಣ್ಣು ಸಿಗುತ್ತೆ, ಸಿಕ್ಕಿದಾಗ ಮಿಸ್ ಮಾಡದೆ ತಿನ್ನಿ. ಹೆಲ್ತಿಗೆ ತುಂಬ ಒಳ್ಳೆಯದು, ಡೈಜೆಷನ್ನಿಗೂ ಒಳ್ಳೆಯದು. ಹಾಗೆ ಏನಾದರೂ ಸಮ್ಮರ್ ಟೈಮಲ್ಲಿ ಮಾಡ್ಕೊಂಡು ತಿಂದರೆ ಬಾಡಿ ತಂಪಾಗಿರುತ್ತೆ. ಇದಕ್ಕೆ ಸ್ವಲ್ಪ ಜೀರಿಗೆನ ಸ್ವಲ್ಪ ಕುಟ್ಟಿ ಹಾಕ್ಕೊಳ್ಳಿ, ಫುಲ್ ಪುಡಿ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಕುಟ್ಟಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು 15 ನಿಮಿಷ ಬಿಟ್ಟಿದ್ದೆ. 15 ನಿಮಿಷ ಬಿಟ್ಟು ತಿಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಬೆಲ್ಲ ಎಲ್ಲ ಹೊಂದ್ಕೊಂಡಿರುತ್ತೆ. ಬೆಲ್ಲ ಏನಾದರೂ ಉಂಡೆ ಥರ ಇದ್ದರೆ ಅದೆಲ್ಲ ಕರಗಿ
ಹೊಂದ್ಕೊಂಡಿರುತ್ತೆ. ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಸಕ್ಕರೆನೂ ಹಾಕ್ಕೊಂಡು ಮಾಡ್ಕೊಬೋದು. ಸಕ್ಕರೆದೇ ಒಂಥರ ಟೇಸ್ಟ್ ಬರುತ್ತೆ, ಬೆಲ್ಲದ್ದೇ ಒಂಥರ ಟೇಸ್ಟ್ ಬರುತ್ತೆ. ನಿಮಗೆ ಬೆಲ್ಲನೂ ಬೇಡ ಸಕ್ಕರೆನೂ ಬೇಡ ಅಂದರೆ ಸ್ವಲ್ಪ ಹಣ್ಣಾಗಿರೋದು ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗೇನೂ ಕೂಡ ತಿನ್ಬೋದು. ಅದನ್ನು ಪೌಡರ್ ಮಾಡಿಸ್ಕೊಂಡು ಬಂದೈತೆ. ಬೆಳಗ್ಗೆ ತೋರಿಸಿದ್ನಲ್ವ ನಾನು ಎಲ್ಲ ಹುರಿದು ಮೆಂತ್ಯಕಾಳು ಮತ್ತು ಕೊತ್ತಂಬರಿ ಕಾಳು ನೋಡಿ ಈ ರೀತಿ ಪೌಡ್ರ್ ಮಾಡಿಸ್ಕೊಂಬಂದೈತೆ. ಕೆಲವೊಬ್ರು ಸಾಂಬಾರು ಪೌಡ್ರಿಗೆ ಮೆಣಸಿನ್ಕಾಯಿ ಹಾಕಿ ಪೌಡರ್ ಮಾಡಿಸ್ಕೊತಾರೆ, ಬಟ್ ನಾವು ಮೆಣಸಿನ್ಕಾಯಿ ಖಾರದ ಪುಡಿ ಸಪ್ರೇಟ್ ಮಾಡಿಕೊಂಡು ಬರೀ ಈ ಮಸಾಲನೆಲ್ಲ ಪೌಡರ್ ಮಾಡಿಸ್ಕೊಂಡು ಇದನ್ನು ಸಪ್ರೇಟ್ ಮಾಡಿ ಇದನ್ನು ಸಾಂಬಾರು ಪೌಡರ್ ಅಂತ ಕರಿತೀವಿ. ಧನಿಯಾ ಪೌಡರ್ಗೆ ಬರೀ ಧನಿಯಾನ ಹುರ್ಕೊಂಡು ಧನಿಯಾ ಪೌಡರ್ ಅಂತ ಬೇರೆ ಮಾಡ್ಕೊತೀವಿ. ನಮ್ಮನೇಲಿ ಯಾವಾಗ ಸಾಂಬಾರಿಗೆ ನಾವು ಇದೇ ಸಾಂಬಾರು ಪೌಡರ್ನ ಹಾಕೋದು. ಅದ್ರ ಜೊತೆ ಸ್ವಲ್ಪ ಗೋಧಿ ಹಿಟ್ಟನ್ನು ಬಿಡಿಸ್ಕೊಬಂದಿತ್ತು. ಅಂಗನವಾಡಿಗೆ ಇವಾಗ ನಮಗೆ ಬಾಣ್ತಿಯವ್ರಿಗೆ ಗೋಧಿ ಕೊಡ್ತಾರಲ್ವ, ಒಂದೆರಡು ಸಲ ಹಂಗೆ ಸ್ಟೋರ್ ಮಾಡಿಕೊಂಡು ಗೋಧಿ ಹಿಟ್ಟನ್ನು ಕೂಡ ಬಿಡಿಸ್ಕೊಂಬಂದಿತ್ತು. ಇದು ಅಷ್ಟೊಂದು ಸಾಫ್ಟ್ ಬರಲ್ಲ ಚಪಾತಿ. ಇದಕ್ಕೆ ಸ್ವಲ್ಪ ಮೊಸರು ಇಲ್ಲ ಮತ್ತು ಹಾಲು ಏನಾದರೂ ಹಾಕಿ ಮಾಡಿದರೆ ಸಾಫ್ಟಾಗಿರುತ್ತೆ, ಇಲ್ಲಾಂದರೆ ಸ್ವಲ್ಪ ರಫ್ ಬರುತ್ತೆ. ಚಪಾತಿ ಎಲ್ಲ ಸ್ವಲ್ಪ ಗಟ್ಟಿಗಿರ್ತವೆ, ಅಂಗಡಿ ಹಿಟ್ಟು ಥರ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಹಾಲು ಇಲ್ಲ ಮೊಸರು ಹಾಕಿದರೆ ಚೆನ್ನಾಗಿ ಬರ್ತವೆ. ಹಾಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಮಾಡಬೇಕು. ಒಂದೇ ಸಲ ತಗೊಂಡೋಗಿ ಬಿಡಿಸ್ಕೊಂಬಂತು. ಇವಾಗ ಮಧ್ಯಾಹ್ನದ ಊಟಕ್ಕೆ ತರಕಾರಿ ಸಾಂಬಾರು ಮತ್ತು ಅನ್ನ ಜೊತೆಗೆ ಉಪ್ಪಿನಕಾಯಿನ ಹಾಕ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ನಲ್ವ ಅಮಟೆಕಾಯಿ ಉಪ್ಪಿನಕಾಯಿ, ಅದನ್ನು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ನೀವು ಏನಾದರೂ ಟ್ರೈ ಮಾಡೋಂಗಿದ್ರೆ ಲಾಸ್ಟ್ ವಿಡಿಯೋದಲ್ಲಿ ರೆಸಿಪಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ, ಒಂದ್ಸಲ ಹೋಗಿ ನೀವು ಟ್ರೈ ಮಾಡಿ. ನಿಜವಾಗ್ಲೂ ಉಪ್ಪಿನಕಾಯಿ ಅಂತೂ ತುಂಬ ಚೆನ್ನಾಗಿದೆ. ಇವತ್ತು ಪೋಲಿಯೋ ಡ್ರಾಪ್ ಹಾಕ್ತಿದ್ರಲ್ಲ, ನಮ್ಮ ಪಾಪುಗೂ ಕೂಡ ಹಾಕ್ಸ್ಕೊಂಡು ಬಂದ್ವಿ. ಅದಾದಮೇಲೆ ನನಗೆ ಶಾರ್ಟ್ಸ್ ಎಡಿಟಿಂಗ್ ಇತ್ತು, ಸ್ವಲ್ಪ ಬ್ಯುಸಿ ಇದ್ದೆ, ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಮತ್ತು ನೆಕ್ಸ್ಟ್ ಡೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು 29th, ನಮ್ಮ ಪಾಪುಗೆ 5th ಮಂತು ಕಂಪ್ಲೀಟ್ ಆಯಿತು. ಅದಕ್ಕೆ ಚಿಕ್ಕದಾಗಿ ಒಂದು ಫೋಟೋಶೂಟ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಒಂದು ಮೂವಿ ನೋಡೋ ಥರ, ಪಾಪು ಮೂವಿ ನೋಡೋ ಥರ ಆ ಥೀಮಲ್ಲಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನನ್ನ ತಮ್ಮಂಗೆ ಹೇಳಿ ಇಷ್ಟೆಲ್ಲ ತರಿಸ್ಕೊಂಡೆ. ಚಿಪ್ಸು ಮತ್ತು ಜ್ಯೂಸು, ಪಾಪ್ಕಾರ್ನು. ನಾರ್ಮಲಾಗಿ ಮೂವಿ ನೋಡಬೇಕಾದ್ರೆ ಪಾಪ್ಕಾರ್ನೆಲ್ಲ ಮೂವಿ ಥಿಯೇಟ್ರಲ್ಲೆಲ್ಲ ಪಾಪ್ಕಾರ್ನು ಮತ್ತು ಇದೆಲ್ಲ ಜ್ಯೂಸು ಅದೆಲ್ಲ ಕುಡಿತಾ ಇರ್ತೀವಲ್ವ, ಆ ಥೀಮಲ್ಲಿ ಮಾಡೋಣ ಅಂತ ಇದೆಲ್ಲ ತರಿಸ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಐಟಮ್ಸ್ ಬೇಕಿತ್ತು, ಹೇಳಿದ್ದೆ ಅವನಿಗೆ, ಬಟ್ ಸಿಗಲಿಲ್ಲ ಇಲ್ಲಿ. ಚಿಪ್ಸು ಪ್ಯಾಕೆಟು ಬಾಕ್ಸ್ ಎಲ್ಲ ಇನ್ನೂ ಸ್ವಲ್ಪ ಏನೇನೋ ಹೇಳಿದ್ದೆ, ಬಟ್ ಸಿಗಲಿಲ್ಲ ಅವು. ಅದಕ್ಕೆ ಇರೋದ್ರಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ಪಾಪ್ಕಾರ್ನ್ ಮಾಡ್ಕೊಳ್ಳೋಣ ಅಂತ ಬಂದೆ. ನಿಮಗೂ ಕೂಡ ವಿಡಿಯೋನ ಮಾಡಿ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ. ಒಂದು 3 ಪ್ಯಾಕೆಟ್ ಆಗುವಷ್ಟು ಮಾಡ್ಕೊತಾ ಇದ್ದೀನಿ. ಅಷ್ಟೊಂದು ಬೇಕಾಗಿರಲಿಲ್ಲ, 2 ಪ್ಯಾಕೆಟ್ ಆಗಿದ್ದರೆ ಸಾಕಾಗ್ತಿತ್ತು. ನಾನು ಇರಲಿ ಅಂತ ಮಾಡಿದೆ, ಮತ್ತು ಕಮ್ಮಿ ಬರುತ್ತೇನೋ ಅಂದ್ಕೊಂಡೆ, ಬಟ್ ಕರೆಕ್ಟಾಗಿ ಆದವು. ಪಾಪ್ಕಾರ್ನ್ ಮಾಡೋದಕ್ಕೆ ದಪ್ಪ ಪಾತ್ರೆ ತೊಗೊಂಡಿದ್ದೀನಿ. ತಳ ಸ್ವಲ್ಪ ದಪ್ಪ ಇದ್ದರೆ ಬೇಗ ಸಿಯಲ್ಲ ಅಂತ 3 ಪ್ಯಾಕೆಟ್ನು ಕಟ್ ಮಾಡಿ ಹಾಕ್ಕೊಂಡು ಫಸ್ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಹೀಟ್ ಮಾಡಿಕೊಂಡು ಅದಾದಮೇಲೆ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದ್ಮೇಲೆ ಜೋಳ ಎಲ್ಲ ಪಾಪ್ಕಾರ್ನ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಪ್ಲೇಟ್ನ ಕ್ಲೋಸ್ ಮಾಡಿಕೊಂಡು ಈ ರೀತಿ ಸೈಡಲ್ಲಿ ಸ್ವಲ್ಪ ಅಲ್ಲಾಡಿಸ್ತಾ ಇದ್ದರೆ ಕೆಳಗಡೆ ಎಲ್ಲ ಇರುತ್ತಲ್ವ ಅವೆಲ್ಲ ಪಾಪ್ಕಾರ್ನ್ ಆಗ್ತವೆ. ಆಮೇಲೆ ಚಟ್ ಅನ್ನೋ ಸೌಂಡೆಲ್ಲ ಕಮ್ಮಿ ಆದಮೇಲೆ ಪ್ಲೇಟ್ನ ಓಪನ್ ಮಾಡಿಕೊಂಡು ಕೆಳಗಡೆ ಸ್ವಲ್ಪ ಜೋಳ ಹಾಗೆ ಮಿಕ್ಕಿರುತ್ತೆ, ಅದನ್ನು ಈ ರೀತಿ ಸ್ಪೂನಲ್ಲೆಲ್ಲ ಸ್ವಲ್ಪ ಅಲ್ಲಾಡಿಸ್ಕೊಂಡು ಮಾಡಿಕೊಂಡ್ರೆ ಅದೂ ಕೂಡ ಜೋಳ ಇರೋದು ಪಾಪ್ಕಾರ್ನ್ ಆಗುತ್ತೆ. ನೋಡಿದ್ರಲ್ಲ ಪಾಪ್ಕಾರ್ನ್ ಎಷ್ಟು ಈಸಿಯಾಗಿ ಆಯಿತು ಅಂತ. 3 ಮಿನಿಟ್ಸಲ್ಲಿ ಆಗಿಬಿಡ್ತು. ಆ ಪ್ಯಾಕೆಟ್ ಮೇಲೆ 3 ಮಿನಿಟ್ಸ್ ಅಂತ ಬರ್ತಿದ್ದಾರೆ. ಅದರಲ್ಲೇ ಎಣ್ಣೆ ಇಲ್ಲ ಬೆಣ್ಣೆ ಹಾಕಿರ್ತಾರೆ, ಸೊ ನಾವೇನು ಹಾಕೋದಿರಲ್ಲ, ಡೈರೆಕ್ಟ್ ಪಾತ್ರೆಗೆ ಹಾಕಿ ಮಾಡೋದಷ್ಟೇ. ಇವಾಗ ಡೆಕೋರೇಷನ್ ಮಾಡೋದಕ್ಕೆ ಅಂದರೆ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಟವಲ್ನ ಹಾಕಿದ್ದೆ. ತುಂಬ ರೀತಿ ಟ್ರೈ ಮಾಡಿಬಿಟ್ಟೆ, ಆದರೆ ಕೆಳಗಡೆ ಬೆಡ್ಶೀಟೆಲ್ಲ ಹಂಗೆ ಕಾಣ್ತಾ ಇದೆ. ನನಗೆ ಕ್ರಾಸಾಗಿ ಬೇಕಿತ್ತು, ಸ್ವಲ್ಪ ಸ್ಟ್ರೈಟಾಗಿ ಬೇಕಿರಲಿಲ್ಲ. ಯಾಕಂದರೆ ಸ್ಟ್ರೈಟಾಗಿ ಇಟ್ಬಿಟ್ರೆ ಫೋಟೋ ಆ ಕಡೆ ಈ ಕಡೆ ಎಲ್ಲ ಬಟ್ಟೆ ಹಾಗೆ ಕಾಣುತ್ತೆ. ಅದಕ್ಕೆ ಕ್ರಾಸಲ್ಲಿ ಡಿಫ್ರೆಂಟಾಗಿ ಮಾಡೋಣ ಅಂತ ಫುಲ್ಲು ಏನೇನೋ ಮಾಡೋದಕ್ಕೆ ಹೋದೆ. ಎಷ್ಟು ಪ್ಲ್ಯಾನ್ ಮಾಡಿ ಟ್ರೈ ಮಾಡಿದ್ರು ಸೈಡಲ್ಲಿ ಬೆಡ್ಶೀಟ್ ಕಾಣ್ತಾನೇ ಇತ್ತು. ಲ್ಯಾಪ್ಟಾಪ್ ಇಕ್ಕಿದ್ಮೇಲೆ ಲ್ಯಾಪ್ಟಾಪು ಕೂಡ ಕವರ್ ಆಗಬೇಕಲ್ವಾ, ಅಂದರೆ ಅಲ್ಲಿ ಕವರ್ ಮಾಡೋದಕ್ಕೆ ಹೋದರೆ ಸೈಡಲ್ಲಿ ಕಾಣ್ತಾ ಇದೆ. ಈ ರೀತಿ ಎಕ್ಸ್ಟ್ರಾ ಬಟ್ಟೆ ಎಲ್ಲ ಎಕ್ಸ್ಟ್ರಾ ಟವಲ್ಗಳೆಲ್ಲ ಹಾಕಿ ನೋಡಿದೆ, ಬರಲೇ ಇಲ್ಲ ಮಾಡೋದಕ್ಕೆ. ಇದೇ ರೀತಿ ಎಲ್ಲ ಮಂತು ಕಂಪ್ಲೀಟ್ ಆದಮೇಲೆ ಒಂದೊಂದು ಥೀಮಲ್ಲಿ ಫೋಟೋ ಶೂಟ್ ಮಾಡ್ಕೊಂಡಿದ್ದೀವಿ. ಎಲ್ಲ ಥೀಮಲ್ಲೂ ಒಂಥರ ಡಿಫ್ರೆಂಟಾಗಿ ಮಾಡಿದ್ರಿಂದ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದ್ದಾವೆ.
ಈ ಫೋಟೋಸ್ ಎಲ್ಲ ಮುಂದಕ್ಕೆ ಮೆಮೊರೇಬಲ್ ಆಗಿರ್ತವೆ. ಒಂದೊಂದು ಮಂತಿಗೂ ಪಾಪು ಚೇಂಜ್ ಆಗ್ತಾ ಇರ್ತಾರೆ. ಅದೇ ರೀತಿ ಒಂದೊಂದು ಥೀಮಲ್ಲಿ ಫೋಟೋ ಶೂಟ್ ಮಾಡಿದರೆ ತುಂಬ ಮೆಮೊರೇಬಲ್ ಆಗಿರುತ್ತೆ. ಅವರು ಕೂಡ ದೊಡ್ಡವರಾದ್ಮೇಲೆ ನೋಡಿದಾಗ ಅವ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಇವಾಗಂತೂ ಎಲ್ಲರ ಮನೇಲೂ ಫೋಟೋ ಶೂಟ್ ಮಾಡ್ತಾರೆ. ಮಂತ್ಲಿ ಫೋಟೋ ಶೂಟ್ ಮಾಡ್ತಾರೆ. ನಾವು ಕೂಡ ಮಾಡ್ತಾ ಇದ್ದೀವಿ. ಇನ್ನೂ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿಕೊಂಡು ಬೇಕಾದರೂ ಫೋಟೋ ಶೂಟ್ ಮಾಡಿಸ್ಕೋಬೋದು. ನನಗೆ ಎಷ್ಟಾಗುತ್ತೋ ನಾನು ಅಷ್ಟು ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗೇ ಮಾಡ್ತಾಯಿದ್ದೀನಿ. ನನಗೆ ಅಷ್ಟೊಂದು ಗ್ರ್ಯಾಂಡಾಗೆಲ್ಲ ಮಾಡೋದು ಇಷ್ಟ ಆಗೋದಿಲ್ಲ. ಅದಕ್ಕೆ ಸಿಂಪಲ್ಲಾಗಿ ಮಾಡ್ಕೊತೀನಿ. ನಮ್ಮ ಹಸ್ಬೆಂಡ್ ಏನಾದರೂ ಇದ್ದರೆ ಏನಾದರೂ 29th ಇದ್ದರೆ ಅವರು ನಾನು ಸೇರಿ ಮಾಡ್ತೀವಿ. ಇಲ್ಲ ಅಂದರೆ ನಾನೊಬ್ಬಳೇ ಮಾಡ್ತೀನಿ. ಫಸ್ಟ್ ಮಂತು ನಾನೇ ಮಾಡಿದ್ದೆ. ಸೆಕೆಂಡ್ ಮಂತು ಇಬ್ಬರು ಸೇರಿ ಮಾಡಿದ್ವಿ. ಹಾಗೆ ತರ್ಡ್ ಮಂತು ನಾನೇ, ಫೋರ್ತ್ ಮಂತು ಅವರಿದ್ದರು ಹೆಂಗೋ ಮಾಡಿದ್ವಿ. ಇವಾಗ 5th ಮಂತು ಅವರು ಇಲ್ಲ, ನಾನೇ ಮಾಡಬೇಕು. ಅದಕ್ಕೆ ನಾನೇ ಮಾಡ್ತಾಯಿದ್ದೀನಿ. ನನ್ನ ತಮ್ಮ ಇರೋದ್ರಿಂದ ಎಲ್ಲ ತಂದು ಕೊಟ್ಟ, ಸೊ ಅದಕ್ಕೆ ಹೆಲ್ಪ್ ಆಯಿತು. ಈ ರೀತಿ ಫೈನಲಾಗಿ 5 ಎಲ್ಲ ಪಾಪ್ಕಾರ್ನಲ್ಲಿ ಬರೆದು ರೆಡಿ ಮಾಡಿಕೊಂಡು ಫೋಟೋ ಶೂಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದವು ಫೋಟೋಸು. ಫೋಟೋ ಶೂಟ್ಗೆ ಪಾಪುಗೆ ನಾನು ಈ ಡಂಗ್ರಿನ ಹಾಕಿದ್ದೆ. ಮೇಲ್ಗಡೆ ಲಯನ್ ಪ್ರಿಂಟ್ ಇದೆ. ಕ್ಲಾತು ಕಾಟನ್ನು. ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು. ಮೇಲ್ಗಡೆ ಟಾಪು ಮತ್ತು ಬಾಟಮ್ ಎರಡೂ ಕೂಡ ಚೆನ್ನಾಗಿತ್ತು. ಇದನ್ನು ಕೂಡ ನಾನು ಮೀಶೋದಲ್ಲೇ ಆರ್ಡರ್ ಮಾಡ್ಕೊಂಡಿದ್ದು. ಇದರ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೂ ಬೇಕು ಅಂದರೆ ಹೋಗಿ ಆರ್ಡರ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರೋ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಆರ್ಡರ್ ಮಾಡಿಕೊಂಡ್ರೆ ಕೆಲವೊಂದು ಪ್ರಾಡಕ್ಟಿಗೆ ನಿಮಗೆ 10% ಆಫರ್ ಇರುತ್ತೆ. ಅದು ಲಿಮಿಟೆಡ್ ಆಗಿರುತ್ತೆ. ಅದಕ್ಕೆ ನೀವು ಬೇಗನೆ ಹೋಗಿ ಬೇಕು ಅಂದರೆ ನೀವು ಆರ್ಡರ್ ಮಾಡ್ಕೊಳ್ಳಿ. ಪಾಪು ಅಳ್ಳಿಲ್ಲ, ಏನಿಲ್ಲ. ನಮಗೆ ಯಾವ ರೀತಿ ಫೋಟೋ ಬೇಕಿತ್ತೋ ಅದೇ ರೀತಿ ಪೋಸ್ ಕೊಡಿಸ್ಕೊಂಡು ಫೋಟೋ ತೆಗೆಸ್ಕೊಂಡ. ಲ್ಯಾಪ್ಟಾಪ್ ಮೇಲೆ ಕೈ ಇಟ್ಕೊಂಡು ಅವನೇ ಮೂವಿ ನೋಡ್ತಿದ್ದಾನೇನೋ ಅನ್ನೋ ಥರ ಆ ಫೋಟೋಸ್ ಎಲ್ಲ ಚೆನ್ನಾಗಿ ಬಂದವು. ಅದಾದಮೇಲೆ ಅವನು ಸ್ವಲ್ಪ ಹೊತ್ತು ಮಲಗಿಸಿದ್ವಿ. ಇದು ಫೋಟೋ ಶೂಟ್ ಮಾಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಊಟ ಮಾಡಿಕೊಂಡು ನಾನು ಸ್ವಲ್ಪ ಹೊತ್ತು ಮಲ್ಕೊಂಡೆ. ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಮನೆಯಲ್ಲಿ ಮಿಕ್ಸ್ಚರ್ ಇದ್ವು, ಬೂಂದಿ ಖಾರ ಇತ್ತು, ಹಾಗೆ ಮತ್ತು ಖಾರ ಸ್ವಲ್ಪ ಮಿಕ್ಸ್ಚರ್ ಇದ್ವು. ಅದಕ್ಕೇ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ, ಕೊತ್ತಂಬರಿ ಸೊಪ್ಪನ್ನ ಹಚ್ಕೊಂಡು ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಿಮಗೂ ಕೂಡ ತೋರಿಸೋಣ ಅಂದ್ಕೊಂಡೆ. ಇವಾಗ ಒಂದು ಬೌಲ್ಗೆ ಮಿಕ್ಸ್ಚರು ಮತ್ತು ಬೂಂದಿ ಖಾರನ ಹಾಕ್ಕೊಂಡು ಹಚ್ಚಿರೋ ತರಕಾರಿಗಳ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಂದರೆ ಮೇಲ್ಗಡೆ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಕ್ಯಾರೆಟ್ ತುರಿದು ಹಾಕ್ಕೊಂಡು ನೀವು ಮಾಡ್ಕೋಬೋದು. ಎಕ್ಸ್ಟ್ರಾ ಉಪ್ಪು ಖಾರ ಏನು ಹಾಕೋದು ಬೇಕಾಗೋದಿಲ್ಲ. ಆಲ್ರೆಡಿ ಬೂಂದಿ ಮತ್ತು ಮಿಕ್ಸ್ಚರಲ್ಲಿ ಖಾರ ಉಪ್ಪು ಜಾಸ್ತಿನೇ ಇರುತ್ತೆ. ಅದಕ್ಕೆ ಎಕ್ಸ್ಟ್ರಾ ಏನು ಹಾಕೋದು ಬೇಕಾಗಲ್ಲ. ನಮ್ಮ ಮನೇಲಿ ಜಾಸ್ತಿ ಮಿಕ್ಸ್ಚರ್ ಏನಾದರೂ ಇದ್ದರೆ ಈ ರೀತಿ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹಾಕ್ಕೊಂಡು ಮಾಡಿಕೊಂಡು ತಿಂತೀವಿ. ಇವಾಗ ಸ್ನ್ಯಾಕ್ಸ್ನ ರೆಡಿ ಮಾಡಿ ಮನೇಲೆಲ್ಲರಿಗೂ ಕೊಟ್ಟು ಅದಾದಮೇಲೆ ನಾನು ಕೂಡ ತಿಂದೆ. ಆಮೇಲೆ ನೈಟ್ ಡಿನ್ನರ್ಗೆ ಫ್ರೈಡ್ ರೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅಪ್ಪ ಅಂಗಡಿಯಿಂದ ಗೋಬಿ ತೊಗೊಬಂದಿತ್ತು. ಅದಕ್ಕೆ ಇನ್ನೇನು ಫ್ರೈಡ್ ರೈಸ್ ಮಾಡೋದು ಅಂತ ಗೋಬಿ ಹಾಕಿ ಗೋಬಿ ರೈಸ್ ಮಾಡಿದ್ದೆ. ಟೇಸ್ಟ್ ತುಂಬ ಚೆನ್ನಾಗಿತ್ತು. ನೈಟ್ ಡಿನ್ನರ್ಗೆ ಗೋಬಿ ರೈಸ್ನ ಊಟ ಮಾಡ್ಕೊಂಡ್ವಿ. ಹಾಗೆ ಇವತ್ತಿನ ವ್ಲಾಗು ಇಷ್ಟ ಆಗಿರುತ್ತೆ. ನಿನ್ನೆದು ಮತ್ತು ಇವತ್ತಿಂದು ಸೇರಿಸಿ ಒಂದು ವ್ಲಾಗ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.